ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 1 ಎಕರೆ 12 ಗುಂಟೆ ಕನ್ವರ್ಟೆಡ್ ಲ್ಯಾಂಡ್, ಇಂಡಸ್ಟ್ರಿಯಲ್ ಕನ್ವರ್ಷನ್ ಮತ್ತು ರೆಸಿಡೆನ್ಷಿಯಲ್ ಕನ್ವರ್ಷನ್ ಆಗಿದೆ. ಇದರಲ್ಲಿ 30-40ಗಿಂತ ದೊಡ್ಡ ಮನೆ ಕಟ್ಟಿದ್ದಾರೆ. 3 BHK ಡೂಪ್ಲೆಕ್ಸ್. ನೋಡಿ, ಇದು ವಿಲೇಜ್, ಟಾರ್ ರೋಡ್ ಇದೆ. ಇದಕ್ಕೆಲ್ಲ ಫುಲ್ ಕಾಂಪೌಂಡ್ ಮಾಡಿದ್ದಾರೆ. ಗೇಟ್ ಒಳಗಡೆ ಗಾರ್ಡನ್ ಮಾಡಿದ್ದಾರೆ. ಮತ್ತು 70 ತೆಂಗಿನ ಮರ ಇದೆ. ಸುತ್ತ ಗಾರ್ಡನ್ ಮಾಡಿದ್ದಾರೆ. 2 ಬೋರ್ವೆಲ್ ಮಾಡಿದ್ದಾರೆ. 2 ಬೋರ್ವೆಲ್ ಇದೆ. ತೆಂಗಿನ ಮರ 70 ಮತ್ತು ಅಸಾರ್ಟೆಡ್ ಫ್ರೂಟ್ ಟ್ರೀಸ್ ಒಂದು ವರ್ಷ ಹಳೆಯದು ಸ್ವಲ್ಪ ಹಾಕಿದ್ದಾರೆ. ಫ್ರೂಟ್ ಟ್ರೀಸ್ ಹಾಕಿರೋದು. ಇದು ಮೈಸೂರು ಪ್ಯಾಲೇಸಿಂದ 15ನೇ ಕಿಲೋಮೀಟರ್ ಡಿಸ್ಟೆನ್ಸ್, ನಿಯರ್ ಟು ಕಡ್ಕೊಳ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಆ ಕಡೆ. ನಂಜನಗೂಡು ರೋಡ್ ಮಾರ್ಗ. ಇದರದ್ದು ಬೆಲೆ 3 CR ಹೇಳ್ತಾ ಇದ್ದಾರೆ ಟೋಟಲ್ ಅಮೌಂಟ್. ಮನೆ RCC ಮನೆಯೇ ಇದು. ಜನರಲ್ ಕ್ಯಾಟಗರಿ, ಕ್ಲಿಯರ್ ಟೈಟಲ್ ಲ್ಯಾಂಡ್ ಇದು. ಇದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಕನ್ವರ್ಷನ್ ಮಾಡಿಸಿರೋದು. ಮತ್ತು 10 ಗುಂಟೆ ಅಷ್ಟು ರೆಸಿಡೆನ್ಷಿಯಲ್ ಕನ್ವರ್ಷನ್ ಮಾಡಿಸಿದ್ದಾರೆ. ಅದರಲ್ಲೇ ಮನೆ ಕಟ್ಟಿರೋದು. ಈ ಸುತ್ತ ಕಾಂಪೌಂಡ್ ಕಾಂಕ್ರೀಟ್ ಪಿಲ್ಲರ್ ಹಾಕಿ, ಗ್ರಿಲ್ ಹಾಕಿ ಕಾಂಪೌಂಡ್ ಮಾಡಿರೋದು. ಬಿಗಿಯಾಗಿ ಮಾಡಿದ್ದಾರೆ. ಟಾರ್ ರೋಡ್ ಅಡ್ಜಸ್ಟೆಂಟ್. ಈ ಥರದ್ದು ಫಾರ್ಮ್ ಹೌಸ್ ಆಗಲಿ, ಬರೀ ಫಾರ್ಮ್ ಆಗಲಿ, ಇನ್ನೂ ಸುಮಾರು ಇದೆ ನನ್ನ ಹತ್ರ. 35 ಗುಂಟೆ, 1 ಎಕರೆ, ಅರ್ಧ ಎಕರೆ, 1.5 ಎಕರೆ, ಈ ಥರದ್ದು ರೆಡಿ ಫಾರ್ಮ್ ಹೌಸು ಇದೆ. ಟಿ ನರಸೀಪುರ ರೋಡಲ್ಲಿದೆ, 15ನೇ ಕಿಲೋಮೀಟ್ರಲ್ಲಿದೆ. ಅದನ್ನು ಫುಲ್ಲಿ ಡೆವಲಪ್ಡ್ ಫಾರ್ಮ್ ಹೌಸು. ಇದೇ ಜಾಗದಲ್ಲಿ ಇನ್ನೊಂದು ಸ್ವಲ್ಪ ಹಿಂದಕ್ಕೆ 12.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರೀ ಫಾರ್ಮ್ ಇದೆ. ಫ್ರೂಟ್ ಫಾರ್ಮು, ಎಲ್ಲ ಥರದ್ದು ಹಣ್ಣಿನ ಗಿಡ ಇದೆ. ಫುಲ್ ಕಾಂಪೌಂಡ್ ಹಾಕಿ ಡ್ರಿಪ್ ಎಲ್ಲ ಮಾಡಿದ್ದಾರೆ. ಒಂದು ಮನೆ ಕಟ್ಕೋಬೇಕು ಬಾಕಿ, ಆ ಥರದ್ದು ಇದೆ. 5 ಲಕ್ಷ 1 ಗುಂಟೆಗೆ ಹೇಳ್ತಾ ಇದ್ದಾರೆ. ಟೋಟಲ್ ಅಮೌಂಟು 1,75,00,000 ಆಯ್ತಿದೆ. ಕ್ಲಿಯರ್ ಟೈಟಲ್ ಇದೆಲ್ಲ ಹೇಳ್ತಾ ಇರೋದಿಲ್ಲ. ಅದೂ 15 ಕಿಲೋಮೀಟ್ರ್ ಟಿ ನರಸೀಪುರ ರೋಡ್. ಇದು ನಂಜನಗೂಡು ರೋಡ್ ಈಗ ನೋಡ್ತಾ ಇರೋದು. ಇದೂ 15ನೇ ಕಿಲೋಮೀಟ್ರ್. ಇನ್ನೊಂದು ಏರ್ಪೋರ್ಟ್ ಹತ್ರ 35 ಗುಂಟೆ ಇದೆ. ಅದೂ ಡೆವಲಪ್ ಆಗಿರೋದು ಮಿಕ್ಸ್ ಫ್ರೂಟ್ ಫಾರ್ಮ್. ಅದೂ ಫಲ ಕೊಡ್ತಾ ಇದೆ. ಅದರದ್ದು ಬೆಲೆ 1,75,00,000 ಆಗುತ್ತೆ. 5,000 ರೂಪಾಯಿ 5 ಲಕ್ಷ ರೂಪಾಯಿ ಒಂದು ಗುಂಟೆಗೆ ಹೇಳ್ತಾ ಇದ್ದಾರೆ. ಅದು ನೋಡಿ, ತೋಟ ಈ ಥರ ಮಾಡ್ಕೊಂಡಿದ್ದಾರೆ ಇವರು. ಇದರಲ್ಲಿ 70 ತೆಂಗಿನ ಮರ ಇದೆ. ಸುತ್ತ ಕಾಂಪೌಂಡ್ ಮಾಡಿದ್ದಾರೆ, ಪಿಲ್ಲರ್ ಹಾಕಿದ್ದಾರೆ, ಗ್ರಿಲ್ ಹಾಕಿದ್ದಾರೆ. ನೋಡಿ, ಕೆಂಪು ಕಲರ್ ಪಿಲ್ಲರ್ ಕಾಣ್ತಾ ಇದ್ದಾನೆ, ಅದೇ ಕಾಂಕ್ರೀಟಿಂದ ಮಾಡಿರೋದು. ಇದರಲ್ಲಿ ಲೋನ್ ತೊಗೊಂಡಿದ್ರು. ಲೋನ್ ಬೇಕಾದ್ರೂ ಸಿಗ್ತದೆ ನ್ಯಾಷನಲ್ ಬ್ಯಾಂಕಿಂದ. ಇದಕ್ಕೆ ಕನ್ವರ್ಷನ್ ಆಗಿಲ್ಲ ಅದರಿಂದ. ಬಟ್ ಇವರು 50 ಲಕ್ಷ ತೊಗೊಂಡಿದ್ರು, ಎಲ್ಲ ತೀರಿಸ್ಬಿಟ್ಟಿದ್ದಾರೆ. ತಗೊಳ್ಳೋರು ಬೇಕಾದ್ರೆ ತೊಗೊಂಡ್ರೆ ಅವ್ರಿಗೂ ಲೋನ್ ಸಿಗ್ತದೆ ಬೇಕಾದ್ರೆ. ರಿವರ್ ಅಟ್ಯಾಚ್ ಲ್ಯಾಂಡ್ ಬೇಕಾದ್ರೂ ಶ್ರೀರಂಗಪಟ್ಟಣ ಕಡೆ ಒಂದು 2-3 ಲ್ಯಾಂಡ್ ಇದೆ. ಕೆನಾಲ್ ಆಪೋಸಿಟಲ್ಲಿ ತಗೋಬೇಕು ಅಂದರೆ ಆ ಥರದ್ದು ಇದೆ. ಕೆರೆ ಮಗ್ಲಲ್ಲೇ ಬೇಕು ಅಂತಂದರೆ ಆ ಥರದ್ದು ಸುಮಾರು ಪ್ರಾಪರ್ಟೀಸ್ ಇದೆ.
ಯಾರಿಗಾದ್ರೂ ಬೇಕಂದರೆ ಸಂಪರ್ಕ ಮಾಡ್ಬೋದು. ಈ ಮನೆ ಕಟ್ಟಿ 5 ವರ್ಷ ಆಗಿದೆ. ಈಗ ಗ್ರೌಂಡ್ ಫ್ಲೋರಲ್ಲಿ ತೋರಿಸಾಯಿತು. ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ. ಫಸ್ಟ್ ಫ್ಲೋರ್ದು ಲೀವಿಂಗ್ ಇದು ನೋಡಿ. ಇಲ್ಲಿ ಎದುರುಗಡೆ ಉಯ್ಯಲೆ ಹಾಕ್ಕೊಂಡಿದ್ದಾರೆ. ಟಿ ವಿ ಕ್ಯಾಬಿನೆಟ್ ಇಲ್ಲೂ ಇದೆ. ಮೇಲ್ಗಡೆ 2 BHK ಮಾಡಿದ್ದಾರೆ, 2 ಬೆಡ್ರೂಮ್ ಮಾಡಿದ್ದಾರೆ. ಪೂಜಾ ರೂಮ್, ಕಾಮನ್ ಬಾತ್ರೂಮ್, ಇದೊಂದು ಬೆಡ್ರೂಮು. ಈ ಡೋರಿಂದ ಒಳಗಡೆ ಹೋದರೆ ಸಿಟ್ಔಟ್ ಮಾಡಿದ್ದಾರೆ. ಡೋರ್ ವಿಂಡೋಸ್ಗೆಲ್ಲ ಮೆಶ್ ಹಾಕಿದ್ದಾರೆ, ಮಸ್ಕಿಟೋಸ್ ಬರಬಾರ್ದು ಅಂತ. ನೋಡಿ, ಹಳ್ಳಿಯಲ್ಲಿ ಇರೋ ಮನೆಗಳು ನೋಡ್ತಾ ಇರೋದು ನೀವು. ಸುತ್ತ ಮನೆಗಳಿದೆ, ರೆಸಿಡೆನ್ಸಿ. ಆರಾಮಾಗಿ 24 hours ಬೇಕಾದ್ರೂ ವಾಸ ಮಾಡ್ಬೋದು ಇಲ್ಲಿ. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ 1000 ಲೀಟ್ರದ್ದು ಹಾಕಿದ್ದಾರೆ ನೋಡಿ. RCC ಮನೆ ಇದು. ಮೈಸೂರು ಪ್ಯಾಲೇಸಿಂದ 15 ಕಿಲೋಮೀಟ್ರ್ ನಂಜನಗೂಡು ಮಾರ್ಗ. ಮೈಸೂರಿಂದ ನಂಜನಗೂಡು 22 ಕಿಲೋಮೀಟ್ರ್, ಬಟ್ ಇದು 15 ಕಿಲೋಮೀಟ್ರ್. ನೋಡಿ, ಇದೇ ತೆಂಗಿನ ತೋಟ. ನಾನು ಮೇಲ್ಗಡೆ RCC ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿರೋದು.